ಡಿಜಿಟಲ್ ಮಾಧ್ಯಮದಲ್ಲಿ 1 ವರ್ಷಗಳ ಕಾಲ ರಾಜ್ಯದಲ್ಲಿ ಪ್ರಜಾಶಕ್ತಿ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ 1 ವರ್ಷ ಕಳೆದಿದೆ. 50,000ಕ್ಕೂ ಹೆಚ್ಚು ವೀಕ್ಷಕರನ್ನು ಪ್ರೇಕ್ಷಕರನ್ನು ಇವತ್ತು ಪಡೆದಿರ್ತಕ್ಕಂಥದ್ದು ಒಂದು ದೊಡ್ಡ ಸಾಧನೆ ಹೌದು. ಇವತ್ತಿನ ಮಾಧ್ಯಮಗಳು ವಿಶೇಷವಾಗಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾರಂಗ ಬಹಳ ವಿಶೇಷವಾದ ಪಾತ್ರವನ್ನು ವಹಿಸ್ತದೆ. ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತಾರಲ್ಲ, ಎಷ್ಟೋ ವಿಚಾರಗಳನ್ನು ಖಂಡಿತವಾಗ್ಲೂ ಇಂತಹ ಮಾಧ್ಯಮಗಳ ಮುಖೇನ ಇವತ್ತು ಬಿತ್ತರಿಸಬೇಕಾಗ್ತದೆ. ಯಾಕೆಂದರೆ ದೊಡ್ಡ ದೊಡ್ಡ ಮೀಡಿಯಾಗಳು ದೊಡ್ಡ ದೊಡ್ಡ ವಿಷಯಗಳು ಅಂತ ಹೇಳಿ ಕೆಲವು ಕಡೆ ಗಮನಿಸುತ್ತೆ. ಇಂಥ ಒಂದು ಪ್ರಜಾಶಕ್ತಿ ಅಂತಕ್ಕಂಥ ಮಾಧ್ಯಮ ಧ್ವನಿ ಇಲ್ಲದವರ ಧ್ವನಿಯಾಗಲಿ, ಪ್ರತಿಭೆಗಳಿಗೆ ಧ್ವನಿಯಾಗಲಿ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋ ಜೊತೆಯಲ್ಲಿ ಪ್ರಜಾಪ್ರಭುತ್ವದ ಮತ್ತು ಸಂವಿಧಾನದ ಆಶಯವನ್ನು ಸಹ ಈಡೇರಿಸುವ ದಿಕ್ಕಿನಲ್ಲಿ ಒಂದು ದಿಟ್ಟ ಧ್ವನಿಯಾಗಿ ಕೆಲಸ ಮಾಡಲಿ. ಜೊತೆಯಲ್ಲಿ ಚಾನಲ್ ಸಹ ಎಕನಾಮಿಕಲಿ ಸಸ್ಟೈನಬಿಲಿಟಿನೂ ಬಹಳ ಅಷ್ಟೇ ಮುಖ್ಯ. ಯಾಕಂದರೆ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ಈ ದಿಕ್ಕಿನಲ್ಲಿ ಪ್ರಜಾಶಕ್ತಿ ನಿಜವಾದ ಒಂದು ಜನಶಕ್ತಿ ಆಗಲಿ ಅಂತ ಹೇಳಿ ಆಶಿಸ್ತೇನೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.